ಒಳ್ಳೆ ಪ್ರಯತ್ನ. ಬನ್ನಿ 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 ಮಮ್ಮ ಬನ್ನಿ ಸರ್. ನಾನು ಮಾತಾಡಿದೆ. ಒಂದು ಒಳ್ಳೆ ಪ್ರಯತ್ನ. ಒಂದು ಹಳ್ಳಿ ಸೊಗಡು, ಆ ಹಳ್ಳಿಯ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹಳ್ಳಿಯಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡೆ ಈ ಚಿತ್ರ ನೋಡಿ, ಹಳ್ಳಿಯಲ್ಲಿ ಒಂದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಇನ್ನೇನು ಇಲ್ಲ. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದ ಮೇಲೆ ಒಂದು ವ್ಯವಸಾಯ ಅಂದರೆ ತುಂಬ ಮುಖ್ಯ. ವ್ಯವಸಾಯ ಅಲ್ಲದೆ ಸಿಗದೇ ಇದ್ದಾಗ ಇಲ್ಲ ಅಂದಾಗ ಬೇರೆ ಏನು ಮಾಡಬೇಕು, ಅವ್ರ ಜೀವನ ಮುಖ್ಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಅವ್ರ ಬದುಕು ಮುಖ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದಾಗ ಅದಕ್ಕೆ ಒಬ್ಬರು ಒಳ್ಳೆ ಮಾರ್ಗನ ಸೂಚಿಸೋರು ಇರ್ತಾರೆ, ಇನ್ನೊಬ್ಬರು ಕೆಟ್ಟ ಮಾರ್ಗನ ಸೂಚಿಸೋರು ಇರ್ತಾರೆ. ಆದಷ್ಟು ನಮ್ಮ ಜನ ಸುಲಭವಾಗಿರೋದು ಕೆಟ್ಟದಾಗಿರೋದನ್ನು ಆರಿಸ್ಕೋತಾರೆ. ಆದರೆ ಒಂದು ಹಂತದಲ್ಲಿ ಅದು ಗೊತ್ತಾಗುತ್ತೆ ಈ ದಾರಿ ಸರಿಯಲ್ಲ ಅಂತ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರ್ತಾರೆ, ಬಂದು ಅವ್ರನ್ನ ತೀಡಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಒಂದು ಹಾದಿ ಆಗ್ತಾರೆ. ಈ ಚಿತ್ರದ ಒಂದು ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಮೆಸೇಜು. ಈ ಮೆಸೇಜ್ ಅನ್ನೋದು ಬರೀ ಏನೋ ಒಂದು ಚಿತ್ರಕ್ಕೋಸ್ಕರ ಅಲ್ಲ, ಚಿತ್ರ ನೋಡಿದವರು ಇದನ್ನು ನಿಜವಾಗ್ಲೂ ಅಂದರೆ ತುಂಬ ಮುಖ್ಯವಾಗಿ ಹಳ್ಳಿಯಲ್ಲಿ ಇರುತ್ತೆ ಜನ ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ, ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಈ ಕ್ಲೈಮ್ಯಾಕ್ಸ್ನ. ಯೂಶ್ವಲಾಗಿ ಒಂದು ರಚುನೆಸ್ ಇರ್ತದೆ, ಒಬ್ಬ ವಿಲನ್ನು ಅವ್ನು ಹೊಡಿಬೇಕು, ಇಲ್ಲ ಅವನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ. ಆದರೆ ಇದರಲ್ಲಿ ಅವನಿಗೆ ಬಿಟ್ಟಿದ್ದಾರೆ, ನೀನು ಮಾಡಿರೋ ತಪ್ಪು, ನೀನು ಮಾಡಿರೋ ಒಂದು ತಪ್ಪುಗೆ ಆ ಶಿಕ್ಷೆ ಭಗವಂತನೇ ಕೊಡಲಿ ಅನ್ನೋ ಒಂದು ಮೆಸೇಜ್ನ ಕೊಟ್ಟು ತುಂಬ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊಸ ಡೈರೆಕ್ಟ್ರು, ಆಮೇಲೆ ಡೈಲಾಗ್ಸ್ ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರತಿಯೊಬ್ಬರು ಸ್ಟಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾಯಕ ನಟ ನಾಯಕಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೋ ಒಂದು 10-15 ಪಿಕ್ಚರ್ ಮಾಡಿದ್ರಷ್ಟು ಎಕ್ಸ್ಪೀರಿಯೆನ್ಸ್ ಇರುವಂಥ ಒಂದು ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಚಿತ್ರ ನಮ್ಮ ಜನ ನೋಡಬೇಕು, ಎಂಕರೇಜ್ ಮಾಡಬೇಕು. ನೀವು ಎಂಕರೇಜ್ ಮಾಡಲಿಲ್ಲ ಅಂದರೆ ಇಂಥ ಪ್ರತಿಭೆಗಳು ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ಅಮ್ಮ, ಅವ್ರಿಗೆ ಬೇಕಾಗಿರಲ್ಲ ಸಿನಿಮಾ ಮಾಡೋದು, ಎಲ್ಲರೂ ಗೊತ್ತಿರೋ ವಿಷಯ. ನಾನು ಯಾಕೆಂದರೆ ಕೆಲವು ಇಂಟರ್ವ್ಯೂ ನೋಡ್ತಾ ಇದ್ದೀನಿ, ಅಮ್ಮ ಮಾತಾಡಿರೋದಾಗ್ಬೋದು, ಅವರ ಚಿತ್ರರಂಗದ ಅಂದರೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅನ್ನೋದಕ್ಕೆ ಒಂದು ಶಕ್ತಿಯಾಗಿ ನಿಂತು ನಮ್ಮ ಚಿತ್ರರಂಗಕ್ಕೆ ಅಲ್ಲ, ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯಾದಂಥ ಒಬ್ಬ ನಾಯಕ ನಟನ ಕೊಟ್ಟಂಥ ಒಂದು ತಾಯಿ. ಅವ್ರಿಗೆ ಏನು ಬೇಕು ಈ ಚಿತ್ರ ಮಾಡೋದಕ್ಕೆ? ಆರಾಮಾಗಿ ನೆಮ್ಮದಿಯಾಗಿರ್ಬೋದಾಗಿತ್ತು. ಇಂಥ ಒಂದು ಚಿತ್ರ ಮಾಡಿ ನೀವು ಅವ್ರಿಗೆ ಒಂದು ಎಂಕರೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಇನ್ನೊಂದು ಚಿತ್ರ ಮಾಡಬೇಕಾ ಅವರು? ಸೊ ದಯವಿಟ್ಟು ಹೊಸಬರಿಗೆ, ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಮಾಡೋದು ತುಂಬ ಮುಖ್ಯ. ನಮ್ಮ ಪ್ರೇಕ್ಷಕರು ಕನ್ನಡ, ತಮಿಳು, ತೆಲುಗು ಯಾವುದೇ ಚಿತ್ರಗಳು ಬಂದಾಗ ಆ ಭಾಷೆಯಲ್ಲಿ, ಆ ರಾಜ್ಯದಲ್ಲಿ ಆ ಹೊಸ ಪ್ರತಿಭೆಗಳನ್ನ ಹೆಂಗೆ ಬೆಳೆಸ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದೆ ಆ ಬೆಳೆಸಿದಾಗ ಮತ್ತೆ ಆ ನಿರ್ಮಾಪಕರು ಇನ್ನೊಂದು ಚಿತ್ರ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಇವತ್ತು ಒಂದು ಚಿತ್ರದಲ್ಲಿ ಒಂದು ಚಿತ್ರ ಅದಕ್ಕೆ ನ್ಯಾಯ ದೊರಕದೇ ಇದ್ದಾಗ ಆ ನಿರ್ಮಾಪಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಯಾಕೆ ಬೇಕು ಇನ್ನೊಂದು ಚಿತ್ರ ಮಾಡಬೇಕಾ ನಾನು ಅನಿಸುತ್ತೆ. ಒಂದೊಂದು ಚಿತ್ರ ಮಾಡಿದಾಗ ಇಲ್ಲಿ ಸಾವಿರಾರು ಜನಕ್ಕೆ ಊಟ ಆಗುತ್ತೆ. ದಯವಿಟ್ಟು ನಾನು ನಮ್ಮ ಪ್ರೇಕ್ಷಕರಲ್ಲಿ ಕೈ ಮುಗಿ ಕೇಳ್ಕೊತೀನಿ, ಇಂಥ ಚಿತ್ರಗಳಿಗೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭ ಕೇಳ್ಕೊತೀನಿ. ನಮಸ್ಕಾರ. ಒಬ್ಬ ಮನುಷ್ಯನ ಸ್ವಾರ್ಥ ಹೇಗೆ ಒಂದು ಇಡೀ ಊರನ್ನೇ ಹಾಳು ಮಾಡುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿರುವಂಥ ಸಿನಿಮಾ ಕೊತ್ತಲವಾಡಿ. ಪೃಥ್ವಿಯಂಬರವ್ರನ್ನ ನೀವೆಲ್ಲ ನೋಡಿದ್ದೀರ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ, ಬಟ್ ಈ ಸಿನಿಮಾದಲ್ಲಿ ತುಂಬ ಬೇರೆ ಥರದ ಒಂದು ಶೇಡ್ ಇರುವಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಡೀ ಸಿನಿಮಾ
ನಾವೇ ಆ ಊರೊಳಗಡೆ ಇದ್ದೀವಿ ಅನ್ನುವಂಥ ಒಂದು ಅನುಭವ ಕೊಡುತ್ತೆ. ಯಾಕೆಂದರೆ ಆ ಸಿನಿಮಾನ ಕಟ್ಕೊಟ್ಟಿರೋ ರೀತಿ ತುಂಬ ಚೆನ್ನಾಗಿದೆ. ಅದು ಪರ್ಫಾಮೆನ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತು ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ತುಂಬಾ ಒಳ್ಳೆ ಸಿನಿಮಾ ನೋಡೋದಂಥ ಫೀಲ್ ಕೊಡುತ್ತೆ. ಅದರಲ್ಲೂ ಎಸ್ಪೆಷಲಿ ಪರ್ಫಾಮೆನ್ಸಸ್ಸು ಪೃಥ್ವಿ ಅವ್ರದ್ದು ಮತ್ತು ಗೋಪಾಲ್ ದೇಶಪಾಂಡೆ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಅಂತಲೇ ಹೇಳಬೇಕು. ಸಿನಿಮಾಟೋಗ್ರಫಿ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳಬೇಕು. ನನಗೆ ತುಂಬ ಇಷ್ಟ ಆಯಿತು. ನೀವೆಲ್ಲ ಟ್ರೈಲರಲ್ಲಿ, ಟೀಸರಲ್ಲಿ ನೋಡಿರ್ತೀರ. ಸಿನಿಮಾದ ಕ್ವಾಲಿಟಿ, ವಿಜುವಲ್ಸ್ ಕ್ವಾಲಿಟಿ ಹೇಗಿದೆ ಅನ್ನೋದು ಅಲ್ಲೇ ಗೊತ್ತಾಗಿರುತ್ತೆ ನಿಮಗೆ. ಸೊ ತುಂಬ ಅಚ್ಚುಕಟ್ಟಾಗಿರೋಂಥ ಸಿನಿಮಾ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು. ಸೊ ಅವರ ಮೂಲ ಉದ್ದೇಶ ಇದೆಯಲ್ಲ, ಅದು ಎಲ್ಲದಕ್ಕಿಂತ ತುಂಬ ಮೆಚ್ಚಬೇಕಾದಂಥ ವಿಚಾರ. ಅಂದರೆ ಇವತ್ತು ಯಶು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂತ ಅಂದರೆ ಅದು ಈ ಕರ್ನಾಟಕದ ಜನ ಕೊಟ್ಟಿರೋ ಪ್ರೀತಿಯಿಂದ. ಸೊ ಆ ಪ್ರೀತಿಗೆ ವಾಪಸ್ ನಾವೇನಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ತಾಯಿ, ಯಾಕೆಂದರೆ ಅವರು ನನ್ನ ಮಗನ್ನ ಸ್ಟಾರ್ ಮಾಡಿದಂಥ ಜನಕ್ಕೆ ನಾನು ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಫಸ್ಟು ಅವರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗಲೇ ಈ ಸಿನಿಮಾ ಗೆಲ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ತಕ್ಕ ಹಾಗೆ ನಾನು ನೋಡಿದ್ದೆ ಅವರ ಪರ್ಸ್ನಲ್ ಅಭಿರುಚಿ ಅಣ್ಣ ಅವ್ರ ಕಾಲದಲ್ಲಿ ಬರ್ತಾ ಇತ್ತಲ್ಲ, ಆ ಥರದ ಅಂದರೆ ಒಂದು ಮೆಸೇಜ್ ಓರಿಯೆಂಟೆಡ್, ಸೊಸೈಟಿಗೆ ಏನಾದರೂ ಹೇಳೋವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಅವರ ಹಂಬಲ ಇದೆಯಲ್ಲ, ಅದು ಈ ಸಿನಿಮಾದ ಮುಖಾಂತರ ಈಡೇರಿದೆ. ಈ ಸಿನಿಮಾದ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಇಡೀ ಚಿತ್ರತಂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಕಾಣಲಿ ಅಂತ ಹಾರೈಸ್ತೀನಿ. ಒಂದು ತುಂಬ ಒಳ್ಳೆಯ ಚಿತ್ರ, ಒಳ್ಳೆಯ ಕನ್ನಡ ಚಿತ್ರಗಳಿಗೆ ಈಗ ಒಂದು ಸುಗ್ಗಿ ಕಾಲನೇ ಶುರುವಾಗಿದೆ. ಸೊ ಆ ಸಾಲಿಗೆ ಕೊತ್ತಲವಾಡಿನೂ ಸೇರಲಿ ಅಂತ ತುಂಬ ಆಶಿಸ್ತೀನಿ. ತುಂಬ ಹೊಸಬರು ಅನ್ನೋದಕ್ಕಿಂತನೂ ಸಿನಿಮಾ ನೋಡಿದ್ರೆ ಯಾವುದೋ ಒಂದು ಎಲ್ಲರೂ ಒಂದು 10 ಸಿನಿಮಾ ಮಾಡಿರೋರು ಈ ಸಿನಿಮಾ ಮಾಡಿದ್ರೆ ಹೆಂಗಿದೆ, ಅದು ಪ್ರೊಡಕ್ಷನ್ ಕಡೆಯಿಂದ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಆ್ಯಂಡ್ ಫೋಟೋಗ್ರಫಿ, ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಲೇಬೇಕು. ಅಂದರೆ ಒಂದು ಕಂಪ್ಲೀಟ್ ಪ್ಯಾಕ್ ಆಗಿರೋ ಒಂದು ಕಮರ್ಷಿಯಲ್ ಆ್ಯಂಡ್ ವ್ಯಾಲ್ಯೂಸ್ ಇರೋ ಒಂದು ಒಳ್ಳೆ ಚಿತ್ರ. ಮೊದಲನೇ ನಿರ್ಮಾಣ ಅಮ್ಮ ಮಾಡಿದ್ದಾರೆ, ಅವರಿಗೆ ದೊಡ್ಡ ಯಶಸ್ಸು ಸಿಗಲಿ. ಇಂಥ 10 ಚಿತ್ರಗಳು ಅವ್ರು ಮಾಡಲಿ. ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ, ಅದ್ರ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಹಳ್ಳಿ ಸೊಗಡು ಒಳಗೊಂಡಿರೋ ಚಿತ್ರ. ಬಂದು ನೋಡಿ, ಹರಿಸಿ, ಕನ್ನಡ ಚಿತ್ರನ ಬೆಳೆಸಿ. ಥ್ಯಾಂಕ್ ಯು. ನಮ್ಮ ಸುತ್ತಮುತ್ತ ನಡೆಯುವಂಥ ಕಥೆನ ತೆಗೆದುಕೊಂಡು ಅವ್ರು ಮಾಡಿದ್ದಾರೆ. ಒಂದು ಮರಳು ಮಾಫಿಯಾ ಆಗಿರ್ಬೋದು, ಇದೆಲ್ಲ ನಮಗೆ ಜ್ವಲಂತ ಒಂದು ಏನು ಅಂತಂದರೆ ನಿತ್ಯ ನಮ್ಮ ಮುಂದೆ ಇರುವಂಥ ಸಮಸ್ಯೆ. ಇದಕ್ಕೆ ಪರಿಹಾರ ಅಂತೂ ಸಿಗೋದೇ ಇಲ್ಲ. ಒಂದು ರಾಜಕೀಯ ಲಾಭಕ್ಕೋಸ್ಕರ, ಒಂದು ಅಧಿಕಾರಕ್ಕೋಸ್ಕರ, ಆ ಪವರ್ಗೋಸ್ಕರ ಇಷ್ಟೊಂದು ಕ್ರೂರತ್ವ ಇರುತ್ತಾ ಮನುಷ್ಯನಲ್ಲಿ ಅಂತ ನಾವು ಬೇರೆ ಬೇರೆ ಚಿತ್ರಗಳನ್ನು, ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು. ಆದರೆ ಕನ್ನಡದಲ್ಲಿ ಈ ಥರ ಒಂದು ಚಿತ್ರವನ್ನು ತೆಗೆದಿದ್ದಾರೆ, ಈ ಥರ ಒಂದು ಕ್ರೂರಿಗಳಿದ್ದಾರೆ ಅಂತ ನಮ್ಮ ಕನ್ನಡದಲ್ಲಿದ್ದಾರಾ ಅಂತಂದ್ಬಿಟ್ಟು ಒಂಥರ ಹಿಂಸೆ ಆಯಿತು. ಅವರ ಧೈರ್ಯಕ್ಕೆ ಮೆಚ್ಚಬೇಕು, ಈ ಥರ ಒಂದು ಕಥೆಯನ್ನು ತೆಗೆದುಕೊಂಡು ಮಾಡಿರೋದು. ಮತ್ತು ಪಾತ್ರಧಾರಿಗಳು ಎಲ್ಲರೂ ಅಷ್ಟು ಚೆನ್ನಾಗಿ ಅವರ ಪಾತ್ರಕ್ಕೆ ನ್ಯಾಯವನ್ನು ದೊರಕಿಸಿದ್ದಾರೆ. ನಮ್ಮ ಪೃಥ್ವಿ ಆಗಿರ್ಬೋದು, ನಮ್ಮ ಕಾವ್ಯ ಆಗಿರ್ಬೋದು, ಅವಳಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ನಮ್ಮ ಪೃಥ್ವಿ ನಮ್ಮ ಮೆಚ್ಚಿನ ನಟ ಆಯಿತಾ, ಮುಂದೆ ಅವನ ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತೆ. ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾನೆ. ದೇಶಪಾಂಡೆ ಅವರಾಗಿರ್ಬೋದು, ನಮ್ಮ ರಾಜೇಶ್ ನಟರಂಗ ಆಗಿರ್ಬೋದು, ಎಲ್ಲರೂ ಒಂದು ಆ ಸಣ್ಣ ಹೊಸ ಮುಖಗಳು, ಹುಡುಗಿರು, ನಿಮ್ಮ ಜೊತೆ ಬರೋ ಹುಡುಗಿರು, ಆ ಹಳ್ಳಿಯ ಜನತೆ ಎಲ್ಲ ಹೊಸ ಮುಖಗಳು. ಅವರನ್ನು ತಗೊಂಡು ಅವರಿಂದ ಇವರು ಪಾತ್ರವನ್ನು ಮಾಡಿಸಿದ್ದಾರೆ. ಎಲ್ಲರೂ ನ್ಯಾಯವನ್ನು ಒದಗಿಸ್ತಿದ್ದಾರೆ ಮತ್ತು ಒಳ್ಳೆ ಕಥೆಯನ್ನು ತೆಗೆದುಕೊಂಡು ಅವ್ರು ಮಾಡಿದ್ದಾರೆ. ನೋಡಿ ಸಮಸ್ಯೆ ಹೇಗಿದೆ, ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ನನಗಂತೂ ತುಂಬಾ ಭಯ ಆಯಿತು. ಈ ಥರನೂ ನಡೆಯುತ್ತಾ? ನಮ್ಮ ಒಂದು ಅಧಿಕಾರ ಲಾಲಸೆಗೋಸ್ಕರ ಮಕ್ಕಳನ್ನೆಲ್ಲ ಸಾಯಿಸ್ತೀವ, ಆ ಮಟ್ಟಕ್ಕೆ ಹೋಗ್ತಾರೆ ಜನ ಅಂತಾಯಿತು. ಇದೇ ನಮ್ಮ ಬದುಕು. ಸೊ ಈ ಥರ ಒಂದು ಚಿತ್ರ ಕೊಟ್ಟಿದ್ದಕ್ಕೆ ನಮ್ಮ ಪುಷ್ಪ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರ ಧೈರ್ಯಕ್ಕೆ ಮೆಚ್ಚಬೇಕು. ನಿಜಕ್ಕೂ ನಿಮಗೆ ಒಳ್ಳೆಯದಾಗಲಿ. ಮುಂದಿನ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಿ. ನಮ್ಮ ಡೈರೆಕ್ಟ್ರು ಸೂಪರ್ ಡೈರೆಕ್ಟ್ರು ಎಂತೆಂಥ ನಾನು ಮೊನ್ನೆ ತಾನೇ ಮನೇಲಿ 360 ಲವ್ 360 ಆ ಸಿನಿಮಾ ನೋಡಿದೆ. ಅದನ್ನು ಅಷ್ಟೇ
ಅಬ್ಬಾ ಏನು ಸಂಕಟ ಆಗುತ್ತೆ ಅಂತ ನಾನು ಅವರ ಹತ್ರ ಹೆಚ್ಚು ನಾನು ಮಾತಾಡಿಲ್ಲ. ಬಟ್ ಆ ಸಿನಿಮಾ ನೋಡಿ ಹೇಳಿದೆ, ಅಯ್ಯೋ ಏನು ಸಂಕಟ ಆಗುತ್ತಪ್ಪ, ಇಂಥ ಸಿನಿಮಾಗಳೆಲ್ಲ ತೆಗಿತಾರಲ್ಲಪ್ಪ ಇವರು, ಒಂದಿಲ್ಲಗೆ ಆಗಿರೋ ಸಿನಿಮಾ ತೆಗಿಬೇಕು ಅಂತ. ಆದರೆ ನಮ್ಮ ಈ ಪ್ರಪಂಚದಲ್ಲಿ ಬರೀ ಸಮಸ್ಯೆನೇ ಇರೋದು, ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಿಮ್ಮ ಭವಿಷ್ಯವೆಲ್ಲ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅವರು ಕೊತ್ತಲವಾಡಿ ಅಂತ ಒಂದು ಚಿತ್ರ ಮಾಡಿದ್ದಾರೆ. ಇದುವರೆಗೆ ನಮ್ಮ ಲವರ್ ಬಾಯ್ ಥರನೇ ಇದ್ದಂಥ ಹುಡುಗನನ್ನು ಒಬ್ಬ ಆ್ಯಕ್ಷನ್ ಹೀರೋ ಥರ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಪೃಥ್ವಿಯನ್ನು ಈ ಥರದ ಪಾತ್ರದಲ್ಲಿ ಗಮನಿಸಿದ್ದು. ಇವತ್ತು ಹಳ್ಳಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂದರೆ ಬಹಳ ದೊಡ್ಡ ಚಾಲೆಂಜ್, ಗ್ರಾಮೀಣ ವಸ್ತು ವಿಶೇಷವಾಗಿ. ಯಾಕೆಂದರೆ ಗ್ರಾಮೀಣ ವಸ್ತು ಬಗ್ಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಬಂದುಬಿಟ್ಟಿದ್ದಾವೆ. ಅವುಗಳನ್ನು ಮೀರಿ ಮಾಡೋದು ಬಹಳ ಬಹಳ ಕಷ್ಟ. ಪುಷ್ಪ ಅವರಿಗೆ ಮುಂಚೆಯಿಂದ ಗ್ರಾಮೀಣ ಹಿನ್ನೆಲೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾಯಿದ್ರು. ಹಾಗಾಗಿ ಇವರು ಅಂಥದ್ದೊಂದು ರಿಸ್ಕ್ ತಗೊಂಡಿದ್ದಾರೆ. ಆ ರಿಸ್ಕನ್ನು ನಾನಿಲ್ಲಿ 4 ಜನ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ನಿಸ್ತು. ಒಂದು ಇಲ್ಲಿಬ್ಬರಿದ್ದಾರೆ, ನಾಯಕಿ ಕಾವ್ಯ, ಮತ್ತು ಇಲ್ಲಿ ಇಲ್ಲದೇ ಇರುವ ಬಹುಶಃ ಗೋಪಾಲ್ ದೇಶಪಾಂಡೆ ಅವರು ಮತ್ತು ರಾಜೇಶ್ ನಟರಂಗ. ಈ 4 ಜನ ತುಂಬ ಮನಸ್ಸಿಟ್ಟು ಬಹಳ ಶ್ರದ್ಧೆಯಿಂದ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆ 4 ಜನರ ಪಾತ್ರದ ಒಂದು ಜೀವಾಳ ಇಡೀ ಸಿನಿಮಾದಲ್ಲಿ, ವಿಶೇಷವಾಗಿ ಕಡೆ ಭಾಗದಲ್ಲಿ ನಮ್ಮ ಪೃಥ್ವಿ ಒಂದು ಇಡೀ ದೃಶ್ಯವನ್ನು ಎಲೆಕ್ಟ್ರಿಫೈ ಮಾಡೋದು ಕ್ಲೈಮ್ಯಾಕ್ಸ್ನಲ್ಲಿ ಬಹಳ ಬಹಳ ಮನಸ್ಸು ಮುಟ್ಟೋ ಹಾಗಿದೆ. ಭಾಳ ಮುಖ್ಯವಾದ ಪ್ರಶ್ನೆ ಏನಂದರೆ, ಇಂಥ ಸಿನಿಮಾ ಮಾಡುವಾಗ ಎಂಥ ಸಬ್ಜೆಕ್ಟನ್ನ ಆರಿಸ್ಕೋಬೇಕು. ಶ್ರೀರಾಜ್ಗೆ ಆ ಸಮಸ್ಯೆ ಎದುರಾಗಿರುತ್ತೆ, ಪುಷ್ಪ ಅವರಿಗೆ, ಟೀಮ್ಗೆಲ್ಲ. ಸೊ ಮರಳು ಮಾಫಿಯಾ ಒಂದು ಪ್ರಚಲಿತ ಸಮಸ್ಯೆ. ಅದು ಸರಿನೋ ತಪ್ಪೋ ಅನ್ನುವಂಥ ಚರ್ಚೆ ಮಾಡುವಾಗ ಸ್ಥಳೀಯ ಜನ ಅದನ್ನು ಆಧರಿಸಿದ್ದೀವಿ, ಅದು ಬೇಕು ಅಂತಾರೆ. ಆದರೆ ಕಾನೂನು ಅವರನ್ನು ತಪ್ಪು ಅಂತ ಹೇಳುತ್ತೆ. ಆದರೆ ಇಲ್ಲಿ ಅದಕ್ಕೆ ಕೊಟ್ಟಿರೋಂಥ ಇನ್ನೊಂದು ಡೈಮೆನ್ಷನ್ ಏನು ಅಂದರೆ ಭಾಳ ಚೆನ್ನಾಗಿದೆ. ಅದು ಏನಂದರೆ, ನಾವು ಪ್ರಕೃತಿ ವಿರುದ್ಧ ಹೋದರೆ ಪ್ರಕೃತಿ ನಮ್ಮ ವಿರುದ್ಧ ಹೋಗುತ್ತೆ. ಅದು ಬಹಳ ಒಳ್ಳೆಯ ಸೂಕ್ಷ್ಮವಾದಂಥ ಒಂದು ಪರಿಸರ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಾರೆ. ಸೊ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್ನಲ್ಲಿ ಈ ಥರ ಕೆಲವು ಸೂಕ್ಷ್ಮಗಳು. ಆಮೇಲೆ ವಿಶೇಷವಾಗಿ ದೇಶಪಾಂಡೆ ಅವ್ರ ಪಾತ್ರ ಇವತ್ತಿನ ಅನೇಕ ಹತಾಶ ರಾಜಕಾರಣಿಗಳ ಚಿತ್ರ. ಅವನು ಸ್ವಲ್ಪ ಒಳ್ಳೆಯವನು, ಅವಕಾಶವಾದಿ, ಮತ್ತು ಪಶ್ಚಾತ್ತಾಪ ಪಡ್ತಾನೆ, ಮತ್ತೇನೋ ಪಿತೂರಿ ಮಾಡ್ತಾನೆ. ಆ ಥರದ 7 ಗೂಳುಗಳನ್ನು ದೇಶಪಾಂಡೆ ಅವರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಾನು ಈ ಚಿತ್ರಕ್ಕೆ ಮನಸ್ಪೂರ್ವಕವಾಗಿ ಶುಭ ಹಾರೈಸ್ತಾ, ಪುಷ್ಪ ಅಂತಹ ನಿರ್ಮಾಪಕಿಯರು ಚಿತ್ರರಂಗಕ್ಕೆ ಉಳಿಬೇಕು. ಈಗಾಗಲೇ ರಾಕ್ ಲೈನ್ ಅವರು ಹೇಳಿದ ಹಾಗೆ ತುಂಬ ಜನಕ್ಕೆ ಇದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಉದ್ದಿಮೆ ಅನ್ನೋದು ನಾವು ಮರೆಯೋ ಹಾಗಿಲ್ಲ. ಆ ದೃಷ್ಟಿಯಿಂದ ಜನ ಈ ಚಿತ್ರವನ್ನು ನೋಡಿ ಮೆಚ್ಕೋಬೇಕು, ಹರಿಸಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ತೀನಿ.